ದೀಪಾವಳಿ ಹಬ್ಬಕ್ಕೆ ಮನೆಗೆ ತರೋ ಪಾಪ್ಯುಲರ್ ಸ್ವೀಟ್ ಅಲ್ಲಿ ಇದು ಕೂಡ ಒಂದು. ಬಾಯಲ್ಲಿಟ್ರೆ ಕರ್ಗೋ ಸೋಂಪಾಪುಡಿ ತಿನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಮಾಡೋಕ್ಕೂ ಕೂಡ ಅಷ್ಟೇ ಮಜವಾಗಿರುತ್ತೆ. ಇದನ್ನ ಮಾಡಕ್ಕೆ ಪ್ಯಾನ್ಗೆ ತುಪ್ಪ, ಕಡಲೆ ಹಿಟ್ಟು, ಮೈದಾ ಹಿಟ್ಟನ್ನ ಹಾಕಿ ಲೋ ಫ್ಲೇಮ್ ಅಲ್ಲೇ ಒಂದ್ 10 ನಿಮಿಷ ಘಮ ಬರೋ ತನಕ ಇದನ್ನ ಚೆನ್ನಾಗಿ ಹುರಿದು ಫ್ಲೇವರ್ಗೆ ಏಲಕ್ಕಿ ಪುಡಿನ ಹಾಕಿ ಇದನ್ನ ಜರಡಿ ಆಡಿ ಇಟ್ಕೊಂಡು ಪಾಕ ಮಾಡಕ್ಕೆ ಸಕ್ಕರೆ, ನೀರು ಮತ್ತೆ ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡಿ ಒಂದ್ 20 ರಿಂದ 22 ನಿಮಿಷ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಪಾಕನ ಬರೆಸ್ಕೋಬೇಕು. ಈ ರೆಸಿಪಿಲಿ ಇದು ತುಂಬಾನೇ ಕ್ರೂಷಿಯಲ್ ಸ್ಟೆಪ್. ಪಾಕ ಸ್ವಲ್ಪ ಏನಾದ್ರೂ ಸ್ವೀಟ್ ಸರಿ ಬರಲ್ಲ. ಪಾಕ ಈ ತರ ಗಟ್ಟಿಯಾಗಿ ಜೇನುತುಪ್ಪ ಕಲರ್ ಬಂದಾಗ ಈ ತರ ಎಳೆ ಎಳೆಯಾಗಿ ಬಂದ್ರೆ ಪಾಕ ಪರ್ಫೆಕ್ಟ್ ಆಗಿದೆ ಅಂತ. ನಂತರ ತುಪ್ಪ ಸವರಿರೋ ಪಾತ್ರೆಗೆ ಪಾಕನ ಹಾಕಿ 1 ನಿಮಿಷ ಬಿಟ್ಟು ಇದು ಆದಷ್ಟು ಬಿಸಿ ಇರ್ಬೇಕಾದ್ರೇನೆ ಎಳ್ದು ಮೊದಲು 2 ತುದಿನೂ ಈ ತರ ಜೋಡಿಸ್ಕೊಂಡು ಮಾಡಿಟ್ಕೊಂಡಿರೋ ಪುಡಿನ ಇದರ ಮೇಲೆ ಹಾಕಿ ನಂತರ 8 ಆಕಾರದಲ್ಲಿ ಮರ್ಚಿ ಮತ್ತೆ ಎಳ್ದು ಪುಡಿನ ಹಾಕಿ ಮತ್ತೆ 8 ಆಕಾರದಲ್ಲಿ ಇದನ್ನ ಮಡ್ಚ್ಕೊಂಡು ಪುಡಿನ ಹಾಕೋಬೇಕು. ಇದೇ ತರ ಮಾಡಿ ಎಷ್ಟು ಸಣ್ಣ ಎಳೆ ಬರ್ಸಕ್ಕಾಗುತ್ತೋ ಅಷ್ಟಿದನ್ನ ಬರ್ಸ್ಕೋಬೇಕು. ಇದು ಬಿಸಿ ಇರ್ಬೇಕಾದ್ರೆ ಬೇಗ ಆರಾಮಾಗಿ ಮಧ್ಯದ ರಿಂಗು ಕಟ್ ಆಗದೆ ಇರೋ ರೀತಿ ಇದನ್ನ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಏನಾದ್ರು ಎಕ್ಸ್ಟ್ರಾ ಕಡಲೆ ಪುಳಿ ಇದ್ರೆ ಅದನ್ನ ಸಪರೇಟ್ ಮಾಡಿ ನಿಮ್ಗೆ ಯಾವ ಆಕಾರ ಬೇಕೋ ಆ ಶೇಪ್ ಬೌಲ್ಗೆ ಇದನ್ನ ಹಾಕಿದ್ರೆ ಬಾಯಲ್ಲಿಟ್ರೆ ಕರ್ಗೋ ಸೋಂಪಾಪುಡಿ ತಯಾರಾಗತ್ತೆ.